ಸರ್, ನಮ್ಮ ಪಕ್ಷ ಕೋಲಾರ ಕ್ಷೇತ್ರದಲ್ಲಿ ಬಹಳ ಗಟ್ಟಿಯಾಗಿದೆ. ಈ ಕ್ಷೇತ್ರ ಅಂದರೆ ಕೋಲಾರ ಜಿಲ್ಲೆ ಅಂದ್ರೇ ಮೊದಲನೇದಾಗಿ ಜನತಾದಳ JDS ಅನ್ನೋದು ಬಹಳ ಹಿಂದಿನಿಂದ ಗಟ್ಟಿಯಾಗಿರ್ತಕ್ಕಂಥ ಒಂದು ಪಕ್ಷ ನಮ್ಮದು. ನಾವು ಸದೃಢವಾಗಿದ್ದೀವಿ. ಇಲ್ಲಿ ಕಾರ್ಯಕರ್ತರಿಗೆ JDS ಕಾರ್ಯಕರ್ತರಿಗೆ ಕೊರತೆ ಇಲ್ಲ, ಲೀಡರ್ಸ್ ಕೊರತೆ ಇಲ್ಲ, ಮುಖಂಡರ ಕೊರತೆ ಇಲ್ಲ. ಯಥೇಚ್ಛವಾಗಿ ಹೇಳಬೇಕಂದ್ರೆ ನಮ್ಮ ಕಳೆದ 10-12 ವರ್ಷಗಳಿಂದ ನಮ್ಮ CM ಶ್ರೀನಾಥಣ್ಣವರು ಕೋಲಾರ ಕ್ಷೇತ್ರದಲ್ಲಿ ನಿರಂತರವಾಗಿ JDS ಕಟ್ಟುವಂಥ ಕೆಲಸ ಮಾಡ್ತಾಯಿದ್ದಾರೆ. ಎಲ್ಲ ಕಾರ್ಯಕರ್ತರಿಗೂ ಶಕ್ತಿ ತುಂಬುವಂಥ ಕೆಲಸ ಮಾಡ್ತಾಯಿದ್ದಾರೆ. ಅವರು ನಮ್ಮ ಜೊತೆ ಬಲವಾಗಿ ನಿಂತಿರೋದ್ರಿಂದ ಯಾವುದೇ ಕಾರಣಕ್ಕೂ ನಾವು ಚುನಾವಣೆಗಳು ಎದುರಿಸೋದ್ರಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚುನಾವಣೆಗಳು ಎದುರಿಸ್ತೀವಿ. ನಾವು ಗೆಲ್ತೀವಿ. ಸ್ಥಳೀಯ ಮಟ್ಟದಲ್ಲಿ JDS ಶಕ್ತಿವಂತವಾಗಿರೋಂಥದ್ದು. ಯಾಕಂದರೆ ನಿಮಗೆ ಕಳೆದ ಚುನಾವಣೆಯಲ್ಲಿ ನೀವು ರಿಸಲ್ಟ್ ನೋಡಿದ್ದೀರಿ. ಇಡೀ ವಿಧಾನಸಭೆಯಲ್ಲಿ ಗ್ರಾಮಾಂತರ ಪ್ರದೇಶ ತಗೊಂಡಾಗ JDS ಮೊದಲನೇ ಸ್ಥಾನದಲ್ಲಿರೋಂಥದ್ದು. ಅದು ಅಷ್ಟೊಂದು ಕಾರ್ಯಕರ್ತರು ಪ್ರಬಲವಾಗಿರುವಾಗ ನಾವು ಯಾಕೆ ಎದೆಗುಂತೀವಿ? ಇದು ಯಾವುದೇ ಕಾರಣಕ್ಕೂ ನಮ್ಮ JDS ಪಕ್ಷ ಪ್ರಾದೇಶಿಕ ಪಕ್ಷ. ನಮ್ಮ ಪಕ್ಷದಲ್ಲಿ ದುಡ್ದಂಥ ಕಾರ್ಯಕರ್ತರಿಗೆ ಮನ್ನಣೆ ಕೊಡುವಂಥದ್ದು ಇಡೀ ದೇಶದಲ್ಲೇ ಯಾವುದಾದ್ರೂ ಒಂದು ಪ್ರಾದೇಶಿಕ ಪಕ್ಷ ಇದ್ದರೆ ಅದು JDS ಪಕ್ಷ. ಉದಾಹರಣೆ, ನೀವು ಮೇಲೂರು ರವಣ್ಣವ್ರನ್ನ ತಗೊಳ್ರಿ. ಕಳೆದ ಚುನಾವಣೆಯಲ್ಲಿ ಮೇಲೂರು ರವಣ್ಣವ್ರದ್ದು ಸಹ ಇದೇ ರೀತಿಯಂಥ ಗೊಂದಲಗಳನ್ನು ಹುಟ್ಟಾಕಿದ್ರು. ಅಲ್ಲಿ ಪಕ್ಷ ಸದೃಢವಾಗಿ ಮೇಲೂರು ರವಣ್ಣವರು ಪಕ್ಷಕ್ಕೆ ದುಡಿದಿದ್ರು. ಮೇಲೂರು ರವಣ್ಣವ್ರಿಗೆ ಟಿಕೆಟ್ ಕೊಟ್ಟರು. ಇದೇ ರೀತಿ ಕುಮಟಾದಲ್ಲಿ ಸೂರಜ್ ಸೋನಿ ನಾಯಕ್ ಇರ್ಬೋದು, ಸುಮಾರು ದೇವದುರ್ಗದಲ್ಲಿ ಕರಿಯಮ್ಮಾಜಿ ನಾಯಕ್, ಅವ್ರ ಹತ್ರ ದುಡ್ಡೇ ಇಲ್ಲ. ಅವರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಪಕ್ಷ ಕಟ್ಕೊಂಡ್ಬಂದಂಥ ದೇವದುರ್ಗ MLA ಕರಿಯಮ್ಮಾಜಿ ನಾಯಕರವರು. ಅಂಥವರಿಗೆ ಕಾರ್ಯಕರ್ತರನ್ನು ಕೂಡಿಸಿ ಯಾರನ್ನಾದರೂ ಇವತ್ತೊಂದು ಸ್ಥಾನಮಾನ ಕೊಡುವಂಥದ್ದು JDS ಪಕ್ಷ. ಕಳೆದ 12 ವರ್ಷಗಳಿಂದ ಸತತವಾಗಿ ಸಣ್ಣ ಜೋಬಿನಿಂದ ಸುಮಾರು 70-80 ಕೋಟಿ ಕಳ್ಕೊಂಡು ಇಲ್ಲಿ ಪಕ್ಷ ಕಟ್ಟಿದಂಥ ಸ್ಥಳೀಯವಾಗಿ ಒಬ್ಬ ನಾಯಕರು ಪ್ರಬಲವಾಗಿದ್ದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳಿದ್ದೇ ಆಗಿದ್ದಂಥ ಸಿದ್ದರಾಮಯ್ಯನವರೇ ಇಲ್ಲಿ ಚುನಾವಣೆಗೆ ಬರ್ತಾ ಇದ್ದೀನಿ ಅಂದಾಗ ಅವರಿಗೆ ಎದೆಗುಂದಿಲ್ಲ ನಮ್ಮ CM ಶ್ರೀನಾಥಣ್ಣವರು. ನಾನು ಸದೃಢವಾಗಿದ್ದೀನಿ, JDS ಪಕ್ಷ ಸದೃಢವಾಗಿದೆ, ನಾನು ಕಟ್ಟಿದ್ದೀನಿ, ನಾನು ಹೋರಾಡ್ತೀನಿ ಅಂದಾಗ ಅಂಥವರಿಗೆ ಅವ್ರು ಭಯದಿಲ್ಲ ಸರ್. ಹಿಂದೆ ಹೋಗಿಲ್ಲ. ಈಗ ಹಿಂದೆ ಹೋಗ್ತಾರಾ? JDS ಪಕ್ಷದಲ್ಲಿ ಅಂಥ ಯಾವುದೇ ರೀತಿಯಾದಂಥ ಸನ್ನಿವೇಶಗಳು ನಡೆಯಲ್ಲ. CM ಶ್ರೀನಾಥಣ್ಣವರೇ ಕ್ಯಾಂಡಿಡೇಟು. JDS ಪಕ್ಷದ ಎಲ್ಲ ಕಾರ್ಯಕರ್ತರ ಒತ್ತಾಯ ಸರ್ ಇದು. ಕಾರ್ಯಕರ್ತರ ಒತ್ತಾಯ, ಜನಸಾಮಾನ್ಯರ ಒತ್ತಾಯ, ಜನರ ನಾಡಿ ಮಿಡಿತ ಕೂಡ CM ಶ್ರೀನಾಥಣ್ಣವ್ರ ಬಗ್ಗೆನೇ ಇರೋದು. ಯಾರೋ ಕೆಲವು ಮುಖಂಡರು ಇದು ಮಾಡಿದ ಮಟ್ಟಕ್ಕೆ ಅದೆಲ್ಲ ಊಹಾಪೋಗಳು ಇದಾಗಲ್ಲ. JDS ಪಕ್ಷದಲ್ಲಿ CM ಶ್ರೀನಾಥಣ್ಣವ್ರಿಗೆ ಟಿಕೆಟ್ ಸಿಗುತ್ತೆ. CM ಶ್ರೀನಾಥಣ್ಣವರು 28ರಲ್ಲಿ MLA ಆಗೋದು ಶತಸಿದ್ಧ. ಮೈತ್ರಿ ಪಕ್ಷದಲ್ಲಿ ಒಂದು ವೇಳೆ ಮೈತ್ರಿ ಧರ್ಮದಲ್ಲಿ ಏನಾದರೂ ವ್ಯತ್ಯಾಸಗಳಾದರೆ ಮೈತ್ರಿಗೆ ನಾವು ಪಾಲನೆ, ಅದ್ರಿಗೆ ನಾವು ಭದ್ರವಾಗಿರ್ತೀವಿ. CM ಶ್ರೀನಾಥಣ್ಣವರಿಗೆ ಅವಕಾಶ ಸಿಗ್ತದೆ, ನಾವು MLA ಮಾಡೇ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾವುದು ಕೂಡ ನಿಜ ಅಲ್ಲ. ಯಾವುದೇ ಒಬ್ಬ ಅಭ್ಯರ್ಥಿ ನಿಂತಿದ್ದವರು, ಚುನಾವಣೆಯಲ್ಲಿ ನಿಂತಿದ್ದವರು ನನಗೆ ಈ ವ್ಯಕ್ತಿ ಸಹಾಯ ಮಾಡಿದ್ದು ಅಂತ ಯಾರಾದರೂ ಹೇಳಲಿ ಸರ್. ಇಲ್ಲಿವರೆಗೂ ಸಹ ನಮ್ಮ ಪಕ್ಷದ ಶಾಲು ಹಾಕ್ಕೊಂಬಂದಿಲ್ಲ, ನಮ್ಮ ಪಕ್ಷದ ಸಂಘಟನೆ ಇಲ್ಲ, ನಮ್ಮ ಪಕ್ಷದ ಇದು ಮಾಡಿಲ್ಲ. ಅಂಥ ವ್ಯಕ್ತಿ ಬಗ್ಗೆ ಅವರು ಬಂದು JDS ಅಲ್ಲಿ ಕಂಟೆಸ್ಟ್ ಮಾಡ್ತಾರೆ, ಅವ್ರು JDS ಅಲ್ಲಿ ಟಿಕೆಟ್ ಕೊಡ್ತಾರೆ ಅಂದರೆ ಯಾವ ದರದ ಮೇಲೆ ಕೊಡ್ತಾರೆ, ಯಾವ ಆಧಾರದ ಮೇಲೆ ಕೊಡ್ತಾರೆ? ಇಲ್ಲಿ ಪಕ್ಷ ಕಟ್ತಾ ಇರೋರು ಏನಾಗಬೇಕು? ಪಕ್ಷಕ್ಕೆ ದುಡ್ದಿರೋರು ಏನಾಗಬೇಕು? ಸಾಮಾನ್ಯ ಕಾರ್ಯಕರ್ತರ ಗತಿ ಏನಾಗಬೇಕು ಸರ್? ಯಾರೋ ಎಲ್ಲಿಂದನೋ ಬಂದು ಟಿಕೆಟ್ ಕೊಡ್ತಾರೆ, ಯಾರೋ ದುಡ್ಡು ಖರ್ಚು ಮಾಡ್ತಾರೆ ಅಂದರೆ ಇವೆಲ್ಲ ಕೂಡ ಸುಳ್ಳು ಸುದ್ದಿಗಳು. ಇಂಥದಕ್ಕೆ ನಮ್ಮ ಕಾರ್ಯಕರ್ತರು ಎದೆಗುಂದಿಲ್ಲ. ಇಂಥದಕ್ಕೆ ನಮ್ಮ ಕಾರ್ಯಕರ್ತರು ಯಾರು ಕೂಡ ಧೃತಿನೂ ಕೆಟ್ಟಿಲ್ಲ. ಇದನ್ನು ಕೆಲವರು ಯಾರೋ ಅವರೊಂದು ಸಹಿಚ್ಛಾಸಕ್ತಿಗೆ ಹುಟ್ಟಾಕ್ತಾ ಇದ್ದಾರೆ. ಇದೆಲ್ಲ ಕೆಲವು ದಿನಗಳಲ್ಲಿ ಸರ್ ಇದೆಲ್ಲ ಕೂಡ ಮುಕ್ತಾಯ ಆಗುತ್ತೆ. ನಮ್ಮ CM ಶ್ರೀನಾಥಣ್ಣವರು ಬಹಳ ಶಕ್ತಿವಂತರಾಗಿದ್ದಾರೆ. ಏನು ಭಯಪಡೋಂಥ ಅವಶ್ಯಕತೆ ಇಲ್ಲ. ಬಹಳ ಶಕ್ತಿವಂತರಾಗಿದ್ದಾರೆ. ನಾವು ಅವ್ರನ್ನ MLA ಮಾಡೋಕ್ಕೆ ಕಾರ್ಯಕರ್ತರು, JDS ಪಕ್ಷನೂ ಶಕ್ತಿಯಾಗಿದೆ, ಮಾಡೇ ಮಾಡ್ತೀವಿ. ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ, ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಶಿವಾರ ಉಮೇಶ್ ಮಾಡೋ ನಮಸ್ಕಾರಗಳು. ಕೋಲಾರದ ಸಮಸ್ತ ಬಂಧುಗಳು, ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು, ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಂಬಲಿಸಿ, ಆಶೀರ್ವದಿಸಿ, ಆನಂದಿಸಿ, ವಿವೇಚಿಸಿ, ವಿಚಾರಿಸಿ. ಐಡಿಯಾ ನ್ಯೂಸ್ ಚಾನಲ್ಗೆ ತಾವೆಲ್ಲರೂ ಕೂಡ ಚಂದರ್ರಾಜ್. ಧನ್ಯವಾದಗಳು.